ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ. ಮುಂಗಡ ಟಿಕೆಟ್ ಕಾಯ್ದಿರಿಸುವ ಕೌಂಟರ್ನಲ್ಲಿ ಸಂಭವಿಸಿದ ಬೆಂಕಿಯ ಘಟನೆ. ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಮಿತ್ರರ ನಡುವೆ ನಡೆದ ಕ್ರಿಕೆಟ್ ಪಂದ್ಯಾವಳಿ. 11 ಓವರ್ಗಳಲ್ಲಿ 92 ರನ್ ಬಾರಿಸಿ 4 ವಿಕೆಟ್ಗಳಿಂದ ವಿಜೇತರಾದ ಮಾಧ್ಯಮ ಬಳಗ. ಎನ್ಪಿಎಸ್ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಮೊದಲನೆಯ ಕಾರ್ಯಕಾರಿಣಿ ಸಭೆ. ನೂತನ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರುವ ಉದ್ದೇಶ. ಕಲಬುರಗಿ ನಗರದ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶೇಷ ಉಚಿತ ತರಬೇತಿ ಶಿಬಿರ. ಏಪ್ರಿಲ್ 20ರಿಂದ ಜೂನ್ 10ರವರೆಗೆ ಗ್ರಾಮೀಣ ಭಾಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ತರಗತಿಗಳ ಆಯೋಜನೆ. ಜಿಲ್ಲಾ ವಿಶ್ವಕರ್ಮ ಕುಶಲ ಕಾರ್ಮಿಕರ ಸಂಘ ಕಲಬುರಗಿಯ ದ್ವಿತೀಯ ವಾರ್ಷಿಕೋತ್ಸವ. ಇದೇ ವೇಳೆ ಜರುಗಿದ ನೂತನ ಸದಸ್ಯರಿಗೆ ಪ್ರಮಾಣ ಪತ್ರ ಬಿಡುಗಡೆ ಸಮಾರಂಭ. ಕಳೆದ 1 ತಿಂಗಳಿಂದ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸಗಾರರಿಗೆ ಸಂಬಳ ನೀಡಿಲ್ಲ. ಕಲಬುರಗಿಗೆ ಆಗಮಿಸಿದ ಮುಖ್ಯಮಂತ್ರಿಗಳು ವಿಚಾರಿಸಿಲ್ಲವೆಂದು ಮಾರುತಿ ಮಾರ್ಪಡೆ ಅಸಮಾಧಾನ. ಸ್ಥಳೀಯರನ್ನ ಕಡೆಗಣಿಸಿ ಬಿಹಾರದವರಿಗೆ ಶೌಚಾಲಯದ ಟೆಂಡರ್. ಕರ್ನಾಟಕ ಸಮರ ಸೇನೆಯಿಂದ ಏಪ್ರಿಲ್ 24ರಂದು ಪಾಲಿಕೆ ಎದುರು ಪ್ರತಿಭಟನೆ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿಯ ರೈಲ್ವೆ ನಿಲ್ದಾಣದ ಮುಂಗಡ ಟಿಕೆಟ್ ಕಾಯ್ದಿರಿಸುವ ಕೌಂಟರ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ. ಕಲಬುರಗಿ ರೈಲ್ವೆ ನಿಲ್ದಾಣದ ಮುಂಗಡ ಟಿಕೆಟ್ ಕಾಯ್ದಿರಿಸುವ ಕೌಂಟರ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹತ್ತಿಕೊಂಡು ಹೊಗೆ ಕಾಣಿಸಿಕೊಂಡ ಘಟನೆ ನಡೆದಿದೆ. ಇದರಿಂದಾಗಿ ಗಾಬರಿಗೊಂಡ ಪ್ರಯಾಣಿಕರು ಹೊರಗೆ ಓಡಿ ಬಂದಿದ್ದಾರೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಆಗಮಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಾಡಿ ರೈಲ್ವೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಮಿತ್ರರ ಬಳಗದ ಮಧ್ಯೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಕಲಬುರಗಿ ಮಾಧ್ಯಮ ಮಿತ್ರರ ಬಳಗದ ಮಧ್ಯೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 6:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಸಶಸ್ತ್ರ ಪಡೆಯ ಕವಾಯಿತು ಮೈದಾನದಲ್ಲಿ ನಡೆದ ಈ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲಿಗೆ ಟಾಸ್ ಗೆದ್ದ ಪೊಲೀಸ್ ಇಲಾಖೆಯ ತಂಡ ತನ್ನ ಮೊದಲನೇ ಬ್ಯಾಟಿಂಗ್ನಲ್ಲಿ ನಿಗದಿತ 12 ಓವರ್ಗಳಲ್ಲಿ 91 ರನ್ಗಳನ್ನು ಕಲೆ ಹಾಕಿತು. ಇವತ್ತು ದಿವಸ ಭಾನುವಾರ ಆದ್ದರಿಂದ ಪೊಲೀಸ್ ಮತ್ತು
ಪ್ರೆಸ್ ಜೊತೆಗೆ ಚೆನ್ನಾಗಿ ಇದು ಕ್ರಿಕೆಟ್ ಮ್ಯಾಚ್ ಕೂಡ ಆಯಿತು. ಸೊ 12 ಓವರ್ಸ್ ಈ ಮ್ಯಾಚ್ ಇತ್ತು. ಎರಡು ಪಾರ್ಟಿ ಟೀಮು ಚೆನ್ನಾಗಿ ಎಲ್ಲ ಮಾಡಿದರು. ಕೊನೆಗೆ ಪ್ರೆಸ್ ಟೀಮ್ ಹ್ಯಾಸ್ ಗೋನ್ ಬೈ 4 ವಿಕೆಟ್ಸ್ and we congratulate the press team for excellent performance. Thank you. ಸದಾ ಶೆಡ್ಯೂಲಲ್ಲಿ ಬ್ಯುಸಿ ಆಗಿರುವಂಥ ಪೊಲೀಸ್ ಮತ್ತು ಮಾಧ್ಯಮದವರು ಇವತ್ತು ಒಂದು ಫ್ರೆಂಡ್ಲಿಯಾಗಿ ಒಂದು ಮ್ಯಾಚ್ ಆಡಬೇಕು ಅಂತೇಳಿ ಭಾಳ ದಿನದಿಂದ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ರವಿವಾರ ನಿಮಿತ್ತ ಎರಡು ತಂಡಗಳು ಈ ಒಂದು ಪೊಲೀಸ್ DR ಗ್ರೌಂಡ್ನಲ್ಲಿ ಒಂದು ಪಂದ್ಯವನ್ನು ಏರ್ಪಡಿಸಿತ್ತು. ತುಂಬ ಚೆನ್ನಾಗಿತ್ತು ಪಂದ್ಯ. ಮೊದಲು ಬ್ಯಾಟ್ ಮಾಡಿದಂತಹ ಪೊಲೀಸ್ ತಂಡ ನಿಗದಿತ 12 ಓವರಲ್ಲಿ 92 ರನ್ ಗಳಿಸಿದ್ರು. ಸೊ ನಂತರ ಬ್ಯಾಟಿಂಗ್ ಮಾಡಿದ ಮಾಧ್ಯಮ ಮಿತ್ರರ ಬಳಗದ ತಂಡ ಕೇವಲ 11 ಓವರ್ಗಳಲ್ಲಿಯೇ 92 ರನ್ ಮಾಡುವ ಮೂಲಕ 4 ವಿಕೆಟ್ಗಳ ಗೆಲುವನ್ನು ಸಾಧಿಸಿತು. ಇಂದು ಪೊಲೀಸ್ ಮತ್ತು ಮೀಡಿಯಾ ಮಾಧ್ಯಮದ ಮಿತ್ರರು ಒಂದು ಫ್ರೆಂಡ್ಲಿಯಾಗಿ ಒಂದು ಮ್ಯಾಚ್ ನಡೆದಿತ್ತು. ಪೊಲೀಸ್ ಟೀಮ್ ಕೂಡ ಒಂದು ಉತ್ತಮ ಒಂದು ಮೊತ್ತನ ಕಲೆ ಹಾಕಿತ್ತು. ಆದರೆ ಮೀಡಿಯಾ ಟೀಮ್ ಅದನ್ನು ಬೀಟ್ ಮಾಡಲು ಯಶಸ್ವಿಯಾಯಿತು. ಯಾಕಂತಂದರೆ 92 ರನ್ಗಳ ಗುರಿ ನೀಡಿದಂತಹ ಪೊಲೀಸ್ ಟೀಮ್ಗೆ ಮಾಧ್ಯಮ ಟೀಮ್ 11 ಓವರ್ಗಳಲ್ಲಿ ಕಂಪ್ಲೀಟ್ ಮಾಡಿ ತಮ್ಮ ಗೆಲುವನ್ನು ಸಾಧಿಸಿತು. ಇದಕ್ಕೆ ಎಲ್ಲ ನಮ್ಮ ಟೀಮ್ದ ಬಾಲರ್ ಆಗಲಿ, ಫೀಲ್ಡಿಂಗ್ ಆಗಲಿ ಮತ್ತು ಬ್ಯಾಟಿಂಗಲ್ಲಿ ಕೂಡ ಒಳ್ಳೆ ಉತ್ತಮ ಪ್ರದರ್ಶನ ನೀಡಿದರೆ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ಈ ಪಂದ್ಯದಲ್ಲಿ SP ಅಮಿತ್ ಸಿಂಗ್, ಹೆಚ್ಚುವರಿ SP ಜಯಪ್ರಕಾಶ್, ಚಿತಾಪುರ್ CPI ಶಂಕರ್ಲಿಂಗೇಗೌಡ, CPI ಸಾಲಿಮಠ್, ಚೌಕ್ ಪೊಲೀಸ್ ಠಾಣೆಯ PSI ಪಾಷಾ, ಅರುಣ್ ಕುಮಾರ್ ಕದಂ, ಪ್ರವೀಣ್ ರೆಡ್ಡಿ, ಪ್ರಮೋದ್ ರೆಡ್ಡಿ, ಅಮ್ಜದ್, ಶಿವು, ಆನಂದ್, ವಿಕಾಸ್, ಸುನಿಲ್ ರೆಡ್ಡಿ ಉದ್ನೂರ್, ರಾಜು ಸಲ್ಗರ್, ಆಲಂ ಸೇರಿದಂತೆ ಇತರೆ ಮಾಧ್ಯಮ ಮಿತ್ರರು ಭಾಗವಹಿಸಿದ್ದರು. NPS ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಮೊದಲನೆಯ ಕಾರ್ಯಕಾರಿಣಿ ಸಭೆ ಜರುಗಿತು. NPS ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಮೊಟ್ಟ ಮೊದಲನೆಯ ಕಾರ್ಯಕಾರಿಣಿ ಸಭೆಯನ್ನ ಕಲಬುರಗಿಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ನಡೆಸಲಾಯಿತು. ಮೊದಲಿಗೆ ಸಭೆಗೆ ಆಗಮಿಸಿದ ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನ ಮಾಲಾರ್ಪಣೆ ಮಾಡಿ ಸನ್ಮಾನಿಸಲಾಯಿತು. ನೂತನ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಈ ಸಂಸ್ಥೆಯ ಉದ್ದೇಶವಾಗಿದೆ. ಗುಲ್ಬರ್ಗಾ ಜಿಲ್ಲೆಯ ಪ್ರಥಮ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯ ಮುಖ್ಯವಾದಂಥ ಉದ್ದೇಶನೇ ಇಷ್ಟೇ: ಕರ್ನಾಟಕ ರಾಜ್ಯದಲ್ಲಿ NPS ನೌಕರರ ಸಂಘವನ್ನು ಬಲಿಷ್ಠಗೊಳಿಸುವುದರೊಂದಿಗೆ ನೂತನ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಗೊಳಿಸುವುದರ ಮೂಲಕವಾಗಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತರುವುದೇ ಈ ಸಂಘದ ಏಕೈಕ ಉದ್ದೇಶವಾಗಿದೆ. ಇದೇ ಕಾರಣಕ್ಕೋಸ್ಕರವಾಗಿ ನಾವು 2016 ಜನವರಿ 11ರಂದು ಈ ಕರ್ನಾಟಕ ರಾಜ್ಯ NPS ನೌಕರ ಸಂಘವನ್ನು ರಚಿಸಿಕೊಂಡಿದ್ದು, ಇದರ ಧ್ಯೇಯವಾಕ್ಯವಾಗಿ ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಅಂತಕ್ಕಂಥ ಧ್ಯೇಯವಾಕ್ಯ ಹಾಗೂ NPS ಹಟಾವೋ ನೌಕರ ಬಚಾವೋ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಹುಟ್ಟಿಕೊಂಡಿರ್ತಕ್ಕಂಥ ನಮ್ಮ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ 2 ಬೃಹತ್ ಮಹಾನ್ ಸಮ್ಮೇಳನಗಳನ್ನು ಮಾಡುವುದರೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಿದ್ದೇವೆ. 2016ರ ಜನವರಿ 11ರಂದು ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಎಂಬ ಧ್ಯೇಯವಾಕ್ಯದೊಂದಿಗೆ NPS ಹಟಾವೋ ನೌಕರ್ ಬಚಾವೋ ಎಂಬ ಘೋಷವಾಕ್ಯದೊಂದಿಗೆ ಪ್ರಾರಂಭವಾದ ಈ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ 2 ಬೃಹತ್ ಸಮ್ಮೇಳನಗಳನ್ನ ಮಾಡಿದೆ. ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಸಾಯಿಬಣ್ಣ ಮಹಂತೇಗೋಳ್, ಉಪಾಧ್ಯಕ್ಷ ಚಂದ್ರಕಾಂತ್ ತಳವಾರ್, ವೃಷಭೇಂದ್ರ ಹಿರೇಮಠ್, ವಿಜಯ್ ಕುಮಾರ್ ರಾಠೋಡ್, ಸುನಿಲ್ ದತ್, ಸಂತೋಷ್ ಕುಮಾರ್ ಕಲ್ಮೂಡ್, ಜಗನ್ನಾಥ್, ಸಂತೋಷ್ ಸಲ್ಗರ್, ಸಂಗಮೇಶ್ ಕಿರಣ್, ಮಾರುತಿ ಹಾಗೂ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಏಪ್ರಿಲ್ 20ರಿಂದ ಜೂನ್ 10ರವರೆಗೆ ಕಲಬುರಗಿ ನಗರದ ಹಳೆಯ ಜೇವರ್ಗಿ ರಸ್ತೆಯಲ್ಲಿರುವ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಗ್ರಾಮೀಣ ಭಾಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಎಂಬಿ ಅಂಬಲ್ಗಿ ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣರಾದ ನಂತರ ಪಿಯುಸಿ ವಿಜ್ಞಾನ, ವಾಣಿಜ್ಯ, ಐಟಿಐ, ಪಾಲಿಟೆಕ್ನಿಕ್ ಮುಂತಾದ ಕೋರ್ಸ್ಗಳಿಗೆ ಹೋಗುವಾಗ ಅವರಿಗೆ ಕಠಿಣವಾಗದಿರಲಿ ಎನ್ನುವ ಉದ್ದೇಶದಿಂದ ಗಣಿತ, ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಗಳ ಬಗ್ಗೆ ಫೌಂಡೇಶನ್ ಕೋರ್ಸ್ ಅನ್ನು ಕಲಬುರಗಿ ನಗರದ ಹಳೆಯ ಜೇವರ್ಗಿ ರಸ್ತೆಯಲ್ಲಿರುವ ಗುರುಪಾದೇಶ್ವರ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಏಪ್ರಿಲ್ 20ರಿಂದ ಜೂನ್ 10ರವರೆಗೆ 50 ದಿನಗಳ ಕಾಲ ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ವಿಶೇಷವಾದ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಎಂಬಿ ಅಂಬಲ್ಗಿ ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿರ್ತಕ್ಕಂಥ ಮಕ್ಕಳು ಎಸ್ಎಲ್ಸಿ ಪರೀಕ್ಷೆ ಪಾಸಾದ ನಂತರ ಪಿಯುಸಿ ವಿಜ್ಞಾನ, ವಾಣಿಜ್ಯ, ಐಟಿಐ, ಪಾಲಿಟೆಕ್ನಿಕ್ ಮುಂತಾದ ಕೋರ್ಸ್ಗಳಿಗೆ ಹೋದಾಗ ಅವ್ರಿಗೆ ಡಿಫಿಕಲ್ಟಿ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಮತ್ತು ಬೇಸಿಕಲಿ ಮ್ಯಾಥಮೆಟಿಕ್ಸು, ಸೈನ್ಸು ಮತ್ತು ಇಂಗ್ಲೀಷ್ ಈ 3 ವಿಷಯಗಳ ಬಗ್ಗೆ ಒಂದು ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಕಲಬುರಗಿ ನಗರದ ಜೇವರ್ಗಿ ಓಲ್ಡ್ ಜೇವರ್ಗಿ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಬರುವಂಥ 20ರಿಂದ ಅಂದರೆ ಏಪ್ರಿಲ್ 20ರಿಂದ ಜೂನ್ 10ರವರೆಗೆ ಸುಮಾರು 50 ದಿನಗಳವರೆಗೆ ಪ್ರತಿನಿತ್ಯ ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಗಣಿತ, ವಿಜ್ಞಾನ, ಇಂಗ್ಲೀಷ್ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥದ್ದು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು, ಒಟ್ಟಾರೆ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಮತ್ತು ಐಟಿಐ, ಪಾಲಿಟೆಕ್ನಿಕ್ ಹೋಗಲಿಕ್ಕೆ ಡಿಫಿಕಲ್ಟಿ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾವು ಪ್ರತಿನಿತ್ಯ ಈ 3 ವಿಷಯಗಳ ಬಗ್ಗೆ ವಿಶೇಷವಾದ ತರಬೇತಿಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನಾವು ನೀಡ್ತಾ ಇದ್ದೇವೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿರುವಂತಹ ಅನೇಕ ವಿದ್ಯಾರ್ಥಿಗಳು ಕಲಬುರಗಿ ವಿಭಾಗವನ್ನ ಬಿಟ್ಟು ಧಾರವಾಡ, ಬೆಳಗಾವಿ ಅಥವಾ ಬೆಂಗಳೂರಿಗೆ ಹೋಗುವ ವಾಡಿಕೆ ಇದೆ. ಕಲಬುರಗಿಯಲ್ಲಿ ವ್ಯವಸ್ಥೆ ಇರುವುದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳು ಬರಗಾಲದ ಕಾರಣ ಸಾವಿರಾರು ರೂಪಾಯಿ ಖರ್ಚು ಮಾಡಲಾಗದ ಸ್ಥಿತಿಯಲ್ಲಿ ಈ ಉಚಿತ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅಂಬಲ್ಗಿ ಮನವಿ ಮಾಡಿದ್ದಾರೆ. ಜಿಲ್ಲಾ ವಿಶ್ವಕರ್ಮ ಕುಶಲ ಕಾರ್ಮಿಕರ ಸಂಘ ಕಲಬುರಗಿಯ ದ್ವಿತೀಯ ವಾರ್ಷಿಕೋತ್ಸವ ಹಾಗೂ ನೂತನ ಸದಸ್ಯರಿಗೆ ಪ್ರಮಾಣ ಪತ್ರ ಬಿಡುಗಡೆ ಸಮಾರಂಭ ಜರುಗಿತು. ಜಿಲ್ಲಾ ವಿಶ್ವಕರ್ಮ ಕುಶಲ ಕಾರ್ಮಿಕರ ಸಂಘ ಕಲಬುರಗಿಯ ದ್ವಿತೀಯ ವಾರ್ಷಿಕೋತ್ಸವ ಹಾಗೂ ನೂತನ ಸದಸ್ಯರಿಗೆ ಪ್ರಮಾಣ ಪತ್ರ ಬಿಡುಗಡೆ ಸಮಾರಂಭವು ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿರುವ ಬರೋಡಾ ಬ್ಯಾಂಕ್ ಎದುರುಗಡೆಯ ಬಿಎನ್ ಪೋದ್ದಾರ್ ಕಾಂಪ್ಲೆಕ್ಸ್ನಲ್ಲಿ ದಿನಾಂಕ 12/4/2016 ಮಂಗಳವಾರ ಬೆಳಿಗ್ಗೆ ಜರುಗಿತು. ಮೊದಲಿಗೆ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕುಶಲ ಕಾರ್ಮಿಕ ಸಂಘ ಒಂದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಸಮಾಜದ ಇವರು ನಮ್ಮ ಮಿತ್ರರು ಅಧ್ಯಯನಗಳು. ಯಾಕಂದ್ರೆ ನಾವು ವಿಶ್ವಕರ್ಮರು ಪಂಚಕರ್ಮಗಳು ಪತ್ರಗಳು ಮಾಡ್ತಕ್ಕಂಥವ್ರು, ಗಣಿತ ಮಾಡ್ತಕ್ಕಂಥವ್ರು, ಕಂದಾಯ ಮಾಡ್ತಕ್ಕಂಥವ್ರು, ಸಿಂಧಿ ಕೆಲಸ ಮಾಡ್ತಕ್ಕಂಥವ್ರು, ಕಬ್ಬಿಣ ಕೆಲಸ ಮಾಡ್ತಕ್ಕಂಥವ್ರು, ನಾವು 5 ವೃತ್ತಿಗಳಂತವ್ರು. ಈ ಒಂದು 5 ವೃತ್ತಿಗಳನ್ನು ಸೇರಿಸಿ ಒಂದು ಕುಶಲ ಕಾರ್ಮಿಕ ಸಂಘ ಜಿಲ್ಲಾ ಮಟ್ಟದಲ್ಲಿ ಮಾಡಲಿ. ಒಂದು ಸರ್ಕಾರದ ಸೌಲಭ್ಯಗಳಲ್ಲಿ ನಾವು ಯಾವುದೇ ರೀತಿಯ ಸಂಘಟನೆ ಮುಖಾಂತರ ಹೋರಾಟ ಮಾಡೋದಾಗ್ತದೆ. ಈ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಸಂಘವನ್ನು ಕಳೆದ 2 ವರ್ಷಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ. ಕಲಬುರಗಿ ನಗರದ ಬ್ರಹ್ಮಪುರ್ ಬಡಾವಣೆಯ ವಿಶ್ವಕರ್ಮ ಏಕದಂಡಿಗೆ ಮಠದ ಪೂಜ್ಯ ಶ್ರೀ ಸುರೇಂದ್ರ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಪ್ರಮಾಣ ಪತ್ರವನ್ನು ಬಿಡುಗಡೆಗೊಳಿಸಿದರು.
ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷ ಮಹಾದೇವಪ್ಪ ಶಿಲ್ಪಿ ಉದ್ಘಾಟಕರಾಗಿ ಆಗಮಿಸಿದರು. ಕಲಬುರಗಿಯ ಸುವರ್ಣಕಾರ ಸಂಘದ ಉಪಾಧ್ಯಕ್ಷ ಕುಪ್ಪಣ್ಣ ಪೊದ್ದಾರ್ ಅಧ್ಯಕ್ಷತೆಯನ್ನು ವಹಿಸಿದರು. ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಕಲಬುರಗಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಆರ್ ಮಠ್ ಹಾಗೂ ಹಿರಿಯ ಸಾಹಿತಿ ನರಸಿಂಗರಾವ್ ಹೇಮನೂರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಚರಾಚರ ಜಗತ್ತಿನ ಒಂದೇ ಒಂದು ವಸ್ತು, ಅದನ್ನು ನಾವು ಕರ್ಮನಿಗಳಾದ್ದರಿಂದ ಅದಕ್ಕೆ ವಿಶ್ವಕರ್ಮ ಕರ್ತಾರ ವಿಶ್ವಕರ್ಮ ಅಂತ ನಾವು ಕರ್ತೀವಿ. ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಸರಾಬ್ ಬಜಾರ್ನ ಪ್ರಬಂಧಕ ರವಿ ಸೊಂಡೂರ್, ಕಾಂಗ್ರೆಸ್ನ ಸುಭಾಷ್ ಪಾಂಚಾಳ್ ಶಹಬಾದ್, ಜೆಡಿಎಸ್ನ ಮನೋಹರ್ ಪೊದ್ದಾರ್, ವಿಶ್ವಕರ್ಮ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ವ್ಯವಸ್ಥಾಪಕ ನಿರ್ದೇಶಕ ಚಂದ್ರಶೇಖರ್ ಪತ್ತಾರ್, ಮುಖಂಡ ಬಾಬುರಾವ್ ಪೊದ್ದಾರ್ ಹಾಗೂ ವಿಶ್ವಕರ್ಮ ಕುಶಲ ಕಾರ್ಮಿಕರ ಸಂಘದ ಅಧ್ಯಕ್ಷ ಅರವಿಂದ್ ಪೊದ್ದಾರ್, ಬೆಣ್ಣೆ ಶಿರೂರ್ ಸೇರಿದಂತೆ ಇತರೆ ಹಲವರು ಉಪಸ್ಥಿತರಿದ್ದರು. ಕಳೆದ 1 ತಿಂಗಳಿಂದ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸಗಾರರಿಗೆ ಸಂಬಳ ನೀಡಿಲ್ಲವೆಂದು ಮಾರುತಿ ಮಾನ್ಪಡೆ ಆರೋಪಿಸಿದ್ದಾರೆ. ಏಪ್ರಿಲ್ 15ರಿಂದ ಕರ್ನಾಟಕ ರಾಜ್ಯದ ಬರಪೀಡಿತ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲಬುರಗಿ ಜಿಲ್ಲೆಗೆ ಆಗಮಿಸಿ ಜಿಲ್ಲೆಯ ಆಳಂದ್ ತಾಲೂಕಿನ ನರೋಣ ಮತ್ತು ಡೊಣ್ಣೂರು ಗ್ರಾಮಗಳಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿಗಳು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಸಂಬಳ ಸಿಕ್ಕಿದೆಯೋ ಎಂದು ಕೇಳುವ ಸೌಜನ್ಯತೆ ಮೆರೆದಿಲ್ಲವೆಂದು ರೈತ ಮುಖಂಡ ಮಾರುತಿ ಮಾನ್ಪಡೆ ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಯವರು 2 ದಿನ ಬರದ ಸಲುವಾಗಿ ಅಂತೇಳಿ ಬೀದರ್, ಗುಲ್ಬರ್ಗ, ರಾಯಚೂರು ಮತ್ತು ಯಾದಗಿರಿ 4 ಜಿಲ್ಲೆಯಲ್ಲಿ ಟೂರ್ ಮಾಡಿ ಹೋಗಿದ್ದಾರೆ. ಹಾಗೆ ಕರ್ನಾಟಕ ತುಂಬೆಲ್ಲೂ ಓಡಾಡ್ತಾ ಇದ್ದಾರೆ. ಬಂದಿದ್ದು ನಾವೊಂದು ಎಲ್ಲ ಕಡೆ ಕಂಡಿದ್ದೇನು ಅಂದರೆ ಬರಕ್ಕೆ ಮುಖ್ಯವಾದಂಥ ಹಣಕಾಸಿನ ತೊಂದರೆ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಮ್ಮ ಮುಖ್ಯವಾದ ಆರೋಪ ಏನಿದೆ ಅಂದರೆ ಬರ ಅಂತಂದರೆ ಬಡವರಿಗೆ ಕೆಲಸದ ಪ್ರಶ್ನೆ ತುಂಬ ಗಂಭೀರವಾದಂಥ ವಿಚಾರ. ಆ ವಿಷಯದಲ್ಲಿ ಕಳೆದ 1 ತಿಂಗಳಿಂದ ಮಾರ್ಚ್ 15ರಿಂದ ಇಲ್ಲಿವರೆಗೆ 1 ತಿಂಗಳ ಕಾಲದಿಂದ ಈ ನಮ್ಮ 4 ಜಿಲ್ಲೆಯಲ್ಲಿ ಒಂದು ಸಿಂಗಲ್ ಪೇಮೆಂಟ್ ಕೂಡ ಆಗಲಿಲ್ಲ. ಉದ್ಯೋಗ ಖಾತ್ರಿ ಒಂದು ಸಿಂಗಲ್ ಪೇಮೆಂಟ್ ಆಗಲಿ, ಉದ್ಯೋಗ ಖಾತ್ರಿ ಏನು ದುಡ್ಡಿದೆ ಒಂದು ಪೇಮೆಂಟ್ ಆಗಲಿ. ಯಾಕೆ ಅಂತ ಕೇಳಿದರೆ ಕೇಂದ್ರ ಸರ್ಕಾರದಿಂದ ಹಣ ಏನು ಬರಬೇಕಾಗಿತ್ತು, ಹಣ ಬಾರದೇ ಇರೋದ್ರಿಂದ ಅಧಿಕಾರಿಗಳು ಪೇಮೆಂಟ್ ಮಾಡೋಕ್ಕೆ ಆಗಲಿಲ್ಲ. ಮೇಲ್ನೋಟಕ್ಕೆ ಬರ ಪರಿಹಾರ ಕಾಮಗಾರಿಗೆ ಹಣಕಾಸಿನ ತೊಂದರೆಯಿಲ್ಲ ಎಂದು ಹೇಳುವ ಮುಖ್ಯಮಂತ್ರಿಗಳು ಅವಶ್ಯಕತೆ ಇರುವ ಹಣವನ್ನು ಬಿಡುಗಡೆಗೊಳಿಸಿ ಕಾರ್ಮಿಕರಿಗೆ ಹಣ ಒದಗಿಸುವಂತೆ ಮಾಡಲಿಲ್ಲವೆಂದು ಮಾರುತಿ ಮಾನ್ಪಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸತೀಶ್ ರಾಗಿ ಸೇರಿದಂತೆ ಇತರೆ ರೈತ ಮುಖಂಡರು ಉಪಸ್ಥಿತರಿದ್ದರು. ಏಪ್ರಿಲ್ 24ರಂದು ಕರ್ನಾಟಕ ಸಮರ ಸೇನೆಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪಾಲಿಕೆಯ ಸಭೆಯಲ್ಲಿ ಸ್ಥಳೀಯರಿಗೆ ಕಲಬುರಗಿ ನಗರದ ಸಿಟಿ ಬಸ್ ನಿಲ್ದಾಣ, ಆಳಂದ್ ಚೆಕ್ ಪೋಸ್ಟ್ ಮತ್ತು ಹಾಲಿನ ಡೈರಿ ಮುಂದೆ ನಿರ್ಮಿಸಲಾಗುವ ಪೇ ಅಂಡ್ ಯೂಸ್ ಶೌಚಾಲಯಗಳ ಟೆಂಡರ್ ಅನ್ನು ನೀಡುವುದಾಗಿ ನಿರ್ಧಾರ ಕೈಗೊಂಡರು. ಬಿಹಾರದವರಿಗೆ ಈ ಟೆಂಡರ್ ಅನ್ನು ನೀಡಿರುವ ವಿರುದ್ಧ ಏಪ್ರಿಲ್ 24ರಂದು ಕಲಬುರಗಿ ಮಹಾನಗರ ಪಾಲಿಕೆಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ಕರ್ನಾಟಕ ಸಮರ ಸೇನೆಯ ಮಂಜುನಾಥ್ ನಾಲ್ವರ್ಕರ್ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿರುವಂಥ ಏನು ಕರ್ಮಚಾರಿಗಳಿದ್ದಾರೆ, ಏನು ಜೈ ಭೀಮ್ ಅನ್ನುವಂಥ ಸಂಸ್ಥೆ ಇದೆ, ಈ ಸಂಸ್ಥೆಗೆ ನೀಡಬೇಕಂತೇಳಿ ಪಾಲಿಕೆಯಲ್ಲಿ ಈಗಾಗಲೇ ಚರ್ಚೆ ಆಗ್ತದೆ, ನಡವಳಿ ಆಗ್ತದೆ. ಆದರೆ ಬಿಹಾರದಲ್ಲಿರುವಂಥ ಕರ್ಮಚಾರಿಗಳನ್ನು ಕಲಬುರಗಿಯಲ್ಲಿ ಸ್ವಲ್ಪ ಜನ ಕರ್ಮಚಾರಿಗಳು ಬಿಹಾರಿಗಳು ಇಲ್ಲಿದ್ದಾರೆ. ಆದರೆ ಆ ಬಿಹಾರಿಗಳನ್ನು ಟೆಂಡರ್ ಮಾಡಲಾರ್ದೆ, ಅದು ಯಾರನ್ನೂ ಕೇಳಲಾರ್ದೆ, ಟೆಂಡರ್ ಮಾಡಲಾರ್ದೆ, ಏನು ಮಾಡಲಾರ್ದೆ ಅದನ್ನು ಕಟ್ಟೋಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ. ಅದು ಎಲ್ಲಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಈಗಾಗಲೇ ಕಾಮಗಾರಿಕೆ ನಡೀತಾ ಇದೆ. ಅದಕ್ಕೆ ಆ ವ್ಯಾಪ್ತಿಯಲ್ಲಿರುವಂಥ ಪಾಲಿಕೆ ಸದಸ್ಯರಾದಂಥ ಶರಣು ಮೋದಿಯವರು ಕೂಡ ಆರಕ್ಷಕ ನಿರೀಕ್ಷಕರು ಬರಪುರ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಪೇ ಆ್ಯಂಡ್ ಯೂಸ್ ಸಾರ್ವಜನಿಕ ಶೌಚಾಲಯ ಕಾನೂನು ಬಾಹಿರವಾಗಿ
ಅದನ್ನು ನಿರ್ಮಿಸ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಸಂಬಂಧಪಟ್ಟ ಠಾಣೆಗೆ ದೂರನ್ನು ಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ. ಮುಂಗಡ ಟಿಕೆಟ್ ಕಾಯ್ದಿರಿಸುವ ಕೌಂಟರ್ನಲ್ಲಿ ಸಂಭವಿಸಿದ ಬೆಂಕಿಯ ಘಟನೆ. ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಮಿತ್ರರ ನಡುವೆ ನಡೆದ ಕ್ರಿಕೆಟ್ ಪಂದ್ಯಾವಳಿ. 11 ಓವರ್ಗಳಲ್ಲಿ 92 ರನ್ ಬಾರಿಸಿ 4 ವಿಕೆಟ್ಗಳಿಂದ ವಿಜೇತರಾದ ಮಾಧ್ಯಮ ಬಳಗ. ಎನ್ಪಿಎಸ್ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಮೊದಲನೆಯ ಕಾರ್ಯಕಾರಿಣಿ ಸಭೆ. ನೂತನ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರುವ ಉದ್ದೇಶ. ಕಲಬುರಗಿ ನಗರದ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶೇಷ ಉಚಿತ ತರಬೇತಿ ಶಿಬಿರ. ಏಪ್ರಿಲ್ 20ರಿಂದ ಜೂನ್ 10ರವರೆಗೆ ಗ್ರಾಮೀಣ ಭಾಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ತರಗತಿಗಳ ಆಯೋಜನೆ. ಜಿಲ್ಲಾ ವಿಶ್ವಕರ್ಮ ಕುಶಲ ಕಾರ್ಮಿಕರ ಸಂಘ ಕಲಬುರಗಿಯ ದ್ವಿತೀಯ ವಾರ್ಷಿಕೋತ್ಸವ. ಇದೇ ವೇಳೆ ಜರುಗಿದ ನೂತನ ಸದಸ್ಯರಿಗೆ ಪ್ರಮಾಣ ಪತ್ರ ಬಿಡುಗಡೆ ಸಮಾರಂಭ. ಕಳೆದ 1 ತಿಂಗಳಿಂದ ಉದ್ಯೋಗ ಖಾತ್ರಿ ಯೋಜನೆ ಕೆಲಸಗಾರರಿಗೆ ಸಂಬಳ ನೀಡಿಲ್ಲ. ಕಲಬುರಗಿಗೆ ಆಗಮಿಸಿದ ಮುಖ್ಯಮಂತ್ರಿಗಳು ವಿಚಾರಿಸಿಲ್ಲವೆಂದು ಮಾರುತಿ ಮಾನ್ಪಡೆ ಅಸಮಾಧಾನ. ಸ್ಥಳೀಯರನ್ನ ಕಡೆಗಣಿಸಿ ಬಿಹಾರದವರಿಗೆ ಶೌಚಾಲಯದ ಟೆಂಡರ್. ಕರ್ನಾಟಕ ಸಮರ ಸೇನೆಯಿಂದ ಏಪ್ರಿಲ್ 24ರಂದು ಪಾಲಿಕೆ ಎದುರು ಪ್ರತಿಭಟನೆ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.